Hey guys, welcome back to the channel. You're watching Lilu's Cuisine. 85-100 ಆಗಿದ್ದ ಟೊಮ್ಯಾಟೊ ಬೆಲೆ ಇವಾಗ ದಿಢೀರ್ ಅಂತ 10 ರಿಂದ 15 ರೂಪಾಯಿ ಆಗಿದೆ. ಈ ಟೈಮಲ್ಲಿ ನಾವು ಯಾಕೆ ಈ ಒಂದು ರೆಸಿಪಿನ ಟ್ರೈ ಮಾಡಬಾರ್ದು? ಅಫ್ಕೋರ್ಸ್ ಎಲ್ಲರೂ ಈ ಒಂದು ರೆಸಿಪಿನ ಟ್ರೈ ಮಾಡಿರ್ತೀರಾ ಖಂಡಿತವಾಗ್ಲೂ. ಬಟ್ ನಾನು ಇವತ್ತು ಮಾಡ್ತಿರೋಂಥ ಈ ರೆಸಿಪಿಯಿಂದ ನಿಮ್ಗೇನಾದರೂ ಒಂದು ಟ್ರಿಕ್ಸ್ ಆಗಿರ್ಬೋದು, ಅಥವಾ ನಾನು ಮಾಡಿರೋ ಮೆಥಡಿಂದ ನಿಮ್ಗೇನಾದರೂ ಡಿಫ್ರೆಂಟ್ ಐಡಿಯಾಸ್ ಬರ್ಬೋದು, ಅಥವಾ ಈ ಮೆಥಡ್ ನಿಮಗೆ ಈಸಿ ಅನ್ನಿಸ್ತಿರ್ಬೋದು, ಅಥವಾ ನೀವು ಮಾಡ್ತಿರೋ ಇನ್ನೂ ಈಸಿ ಇರ್ಬೋದು. ಇಫ್ ಇನ್ ಕೇಸ್ ನಾನು ಮಾಡಿರೋ ಮೆಥಡ್ಗಿಂತ ನೀವು ಮಾಡ್ತಿರೋ ಮೆಥಡ್ ಇನ್ನೂ ಈಸಿ ಆ್ಯಂಡ್ ಕನ್ವೀನಿಯೆಂಟ್ ಆಗಿದ್ರೆ ಪ್ಲೀಸ್ ಡೂ ಶೇರ್ ವಿತ್ ಮೀ. ನಾನು ಅದನ್ನು ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ನಾನಿಲ್ಲಿ ಒಂದು 800 1 kg ಅಷ್ಟು 800 ಗ್ರಾಮ್ಸಿಂದ 1 kg ಅಷ್ಟು ಹಣ್ಣಾಗಿರೋದು ಟೊಮೆಟೊ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಹಣ್ಣಾಗಿರಬೇಕು, ತುಂಬ ಮೆತ್ತಗಿರಬಾರ್ದು, ತುಂಬ ಕಾಯಿ ಇರಬಾರ್ದು, ನಾರ್ಮಲಾಗಿ ಹಣ್ಣಾಗಿರಬೇಕು. ಮತ್ತಿಲ್ಲಿ ಮೆಂತ್ಯ, ಸಾಸಿವೆ, ಉಪ್ಪು, ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಲೇಟ್ರ್ ಆನ್ ನಾನು ಇದನ್ನು ಜಜ್ಕೊತೀನಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗತ್ತೆ. ಫಸ್ಟು ನಾನು ಏನು ಮಾಡ್ತೀನಿ, ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಪಕ್ಕಕ್ಕೆ ಎತ್ತಿಡ್ತೀನಿ. ಇವಾಗ ತೊಗೊಂಡಿರೋಂಥ ಟೊಮ್ಯಾಟೊಗೆ ಈ ಥರ ಸ್ಲಿಟ್ಸ್ ಹಾಕ್ಕೊತಾ ಇದ್ದೀನಿ, ಅದರದ್ದು ಸಿಪ್ಪೆ ತೆಗಿಯೋದಕ್ಕೆ ಅಂದ್ಬಿಟ್ಟು. ಟೊಮೆಟೊ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಅಂದರೆ, ನೀವು ಡೈಲಿ ಒಂದು ಟೊಮೆಟೊ ಹಣ್ಣು ತಿಂದರೆ ಒಂದು ಆ್ಯಪಲ್ಗೆ ಈಕ್ವಲ್ ಅಂತ ಹೇಳ್ತಾರೆ. ಜೊತೆಗೆ ಟೊಮೆಟೊ ಹಣ್ಣು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದ್ರ ಸಿಪ್ಪೆ ಕೂಡ ಅಷ್ಟೇ ಡೇಂಜರ್ ಅಂತ ರೀಸೆಂಟಾಗಿ ಮಾಡಿರೋ ರಿಸರ್ಚಸ್ಸಿಂದ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಹಾಗೆ ಸಿಪ್ಪೆ ಸಮೇತ ಮಾಡ್ಬೋದು. ಬಟ್ ಏನು ಅಂತ ಅಂದರೆ, ಅದು ಸಿಪ್ಪೆ ಏನಾಗುತ್ತೆ, ಲಾಸ್ಟಲ್ಲಿ ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಬಾಡೋ ಟೈಮಲ್ಲಿ ಅದು ರೋಲ್ ಆಗುತ್ತೆ, ಮತ್ತು ಅದು ಡೈಲ್ಯೂಟ್ ಆಗೋದಿಲ್ಲ ಎಣ್ಣೆಯಲ್ಲಿ. ಅದು ಹಾಗೆ ಇರುತ್ತೆ, ಬಾಯಿಗೆ ಸಿಗುತ್ತೆ, ಯಾವುದ್ರಲ್ಲೂ ಅದು ಕನ್ವೀನಿಯೆಂಟ್ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಸಿಪ್ಪೆ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಈ ಥರ ನೋಡಿ ಲೆಂತಿಯಾಗಿ ಸ್ಲಿಟ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಟೊಮ್ಯಾಟೋಸೂ ನಾವು ಈ ಥರ ಸ್ಲಿಟ್ಸ್ ಹಾಕ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ದೊಡ್ಡದೊಂದು ಬೌಲ್ ತೊಗೊಂಡು ಎಲ್ಲದನ್ನೂ ಈಕ್ವಲ್ ಆಗಿ, ಅಂದರೆ ನೀಟಾಗಿ ಪ್ಲೇಸ್ ಆಗಬೇಕು ಬೌಲಲ್ಲಿ. ಆ ಥರ ಒಂದು ದೊಡ್ಡದೊಂದು ಬೌಲ್ ತೊಗೊಂಡು ಎಲ್ಲ ಪ್ಲೇಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದು ಆದಮೇಲೆ ಕುದೀತಾ ಇರೋವಂಥ ಬಿಸಿ ನೀರನ್ನ ಇದಕ್ಕೆ ಹಾಕಿ ಒಂದು 15 ರಿಂದ 20 ನಿಮಿಷ ಇದಕ್ಕೆ ಒಂದು ಲಿಡ್ ಕವರ್ ಮಾಡಿ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಸೋಕ್ ಆದರೆ ಏನಾಗುತ್ತೆ, ಸಿಪ್ಪೆ ಈಸಿಯಾಗಿ ಪೀಲ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು, ಫಸ್ಟೇ ನೀರು ಕುದಿಯೋದಕ್ಕೆ ಇಟ್ಟು ಕುದೀತಿರೋ ನೀರೊಳಗಡೆ ಟೊಮೆಟೊ ಹಾಕಿ 2 ರಿಂದ 3 ನಿಮಿಷ ಕುದಿಸಿ ಕೂಡ ತೆಗೆದಿಟ್ಕೊಬೋದು. ನನಗೆ ಆ ಥರ ಮಾಡೋದಕ್ಕಿಂತ ಇದು ಕನ್ವೀನಿಯೆಂಟ್ ಅನಿಸುತ್ತೆ. ಯಾಕಂದರೆ ಕುದೀತಿರೋ ನೀರಲ್ಲಿ ಹಾಕಿ ಮಾಡೋದ್ರಿಂದ ಏನಾಗುತ್ತೆ, ಟೊಮೆಟೊ ತುಂಬ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಯೂಶ್ವಲಿ ಈ ಥರನೇ ಮಾಡೋದು. ನೆಕ್ಸ್ಟು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಿದ್ದಂಗೆ ಏನು ಮಾಡ್ತೀನಿ, ನಾವು ಮೆಂತ್ಯ ಮತ್ತು ಸಾಸಿವೆ ತೊಗೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಅದು ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗೋವರೆಗೂ ಘಮ್ ಅಂತ ಫ್ರೈ ಮಾಡ್ಕೊಬೇಕು. ಮೆಂತ್ಯ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಸಾಸಿವೆನೂ ಕೂಡ ಇದೇ ಪ್ಯಾನಲ್ಲಿ ಹಾಕಿ ಸಾಸಿವೆ ಚಿಟುಗುಟ್ಟವರೆಗೂ ಫ್ರೈ ಮಾಡ್ಕೊಬೇಕು. ಸಾಸಿವೆ ಕೂಡ ಈ ಥರ ಚಿಟುಗುಡ್ತಾ ಇದೆ. ಇದನ್ನೂ ಅಷ್ಟೇ ಮೆಂತ್ಯ ಜೊತೆಗೇ ತೆಗೆದಿಟ್ಕೊತೀನಿ. ಇದನ್ನೇನು ಮಾಡ್ತೀನಿ ಅಂದರೆ, ಇವಾಗ ಒಂದು ಕುಟಾಣಿಗೆ ಹಾಕಿ ಇದನ್ನು ಫೈನ್ ಪೌಡರಾಗಿ ಕುಟ್ಕೊತೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀರಾ ಅನ್ನೋದಾದರೆ ನೀವು ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಿಕ್ಸಿನಲ್ಲಿ ಕೂಡ ನೀವು ಮಾಡ್ಕೊಬೋದು. ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ಈ ಥರ ಕುಟಾಣಿನಲ್ಲಿ ಕುಟ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈ ಕಡೆ ಟೊಮೆಟೊ ನಾವೇನು ಇಟ್ಕೊಂಡಿದ್ವಿ ಅದನ್ನು ಕೂಡ ಚೆನ್ನಾಗಿ ಸೋಕ್ ಆಗಿದೆ. ಇನ್ನು ಸಿಪ್ಪೆ ಪೀಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಈಸಿಯಾಗಿ ಬಂದ್ಬಿಡುತ್ತೆ. ಇಷ್ಟು ಟೊಮೆಟೊ ನಾವು ಇಷ್ಟು ಟೈಮ್ ಇಟ್ಟರೆ ಸಾಕು. ಆಲ್ಮೋಸ್ಟ್ ನಾನಿಲ್ಲಿ 20 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ. ಇವಾಗ ಇದ್ರದ್ದು ಎಲ್ಲ ಟೊಮೆಟೊದೂ ಸಿಪ್ಪೆನ ಪೀಲ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಈಸಿಯಾಗಿ ಬಂದ್ಬಿಡುತ್ತೆ. ಮತ್ತು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಅದು ಸಿಪ್ಪೆ ಪೀಲ್ ಮಾಡಿದ್ವಲ್ಲ ಅದನ್ನೆಲ್ಲ ನಾನು ಬಿಸಾಕಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾವು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಟೊಮ್ಯಾಟೋಸ್ನ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು
ಮೇಲ್ಗಡೆ ಆ ತೊಟ್ಟಿಂದು ಪಾರ್ಟ್ ಏನಿದೆ ಅದನ್ನು ನಾನು ಈ ಥರ ಗಟ್ಟಿ ಇರುತ್ತೆ ಅದು ನೀವು ಎಷ್ಟೇ ಬೇಯಿಸಿದ್ರೂ ಮ್ಯಾಶ್ ಮಾಡೋಕ್ಕಾಗೋದಿಲ್ಲ. ಅದನ್ನು ತೆಗೆದಿಟ್ಕೊಂಡು ಕೈಯಲ್ಲೇ ಲೈಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿತ್ತು ಅಂತ ಅಂದರೆ ನೀವು ಮಿಕ್ಸಿಗೆ ಕೂಡ ಹಾಕೊಬೋದು, ತೊಂದರೆ ಇಲ್ಲ. ಇವಾಗ ನಾನೇನು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊನ, ಇವಾಗ ಇದನ್ನು ಸ್ಟವ್ವಲ್ಲಿಟ್ಟು ಅದನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡ್ತೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಈ ಟೈಮಲ್ಲೇ ಕೂಡ ಖಾರ ಕೂಡ ಹಾಕ್ಬೋದು. ನಾನು ಹೇಳ್ದಾಗೆ ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಮಾಡ್ತಾರೆ. ತುಂಬ ವೆರೈಟೀಸ್ ಇದೆ. ನಾವು ಟೊಮೆಟೊ ತೊಕ್ಕು ಮಾಡೋದಕ್ಕಾಗಲಿ, ಟೊಮೆಟೊ ಪಿಕ್ಕಲ್ ಮಾಡೋದಕ್ಕಾಗಲಿ. ಸೊ ಇದು ಒನ್ ಆಫ್ ದ ಮೆಥಡು. ಅದರಲ್ಲಿ ನಾನು ಯೂಶಲಿ ಈ ಮೆಥಡಲ್ಲೇ ಮಾಡೋದು. ಇದಕ್ಕಿಂತ ಬೆಟರ್ ಆಗಿರೋ ರೆಸಿಪಿ ನನಗೇನಾದರೂ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ತೀನಿ. ಇವಾಗಿದು ಆಲ್ಮೋಸ್ಟು ಆಗ್ತಾ ಬಂದಿದೆ. ನಾನು ಸಿನ್ಸ್ ಇದನ್ನು ಮಿಕ್ಸಿಲಿ ಹಾಕಿ ರುಬ್ಬದೇ ಇರೋ ಕಾರಣ ಈ ಥರ ನಾನು ಸ್ಪೂನಿಂದನೇ ಮ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಹತ್ರ ಮ್ಯಾಶರ್ ಇತ್ತು ಅಂದರೆ ಅದರಲ್ಲಿ ಕೂಡ ಮಾಡ್ಬೋದು. ಇವಾಗ ಇದೆಲ್ಲ ನೀರೆಲ್ಲ ಡ್ರೈ ಆಗಿ ಆಲ್ಮೋಸ್ಟು ಟೊಮೆಟೊ ಮುಷಿ ಆಗಿದೆ. ಇವಾಗ ನಾನು ಅದನ್ನು ಸೈಡಲ್ಲಿಟ್ಟು ಮತ್ತೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ 150 ml ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಯೂಶ್ವಲ್ ಸನ್ಫ್ಲವರ್ ಆಯಿಲೇ. ನಿಮ್ಮ ಹತ್ರ ತೆಂಗಿನಕಾಯಿ ಎಣ್ಣೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಕಡಲೆಕಾಯಿ ಎಣ್ಣೆ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿ ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಹಾಕ್ತಿದ್ದಂಗೆನೇ ನಾವೇನು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಖಾರದ ಪುಡಿ ಸೀದೋದ್ರೆ ಕಹಿ ಬರುತ್ತೆ. ಹಾಗಾಗಿ ಖಾರದ ಪುಡಿ ಹಾಕಿದ ತಕ್ಷಣವೇ ನಾವು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಇವಾಗ ನಾವು ಕುಟ್ಟಿ ಪುಡಿ ಮಾಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯ ಪೌಡರು, ಅದನ್ನು ಕೂಡ ಹಾಕಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ನೀವು ನೋಡ್ಬೋದು ಸುತ್ತಲೂ ಎಣ್ಣೆ ಬಿಡ್ತಾ ಇದೆ. ಸಾಧ್ಯ ಆದಷ್ಟು ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಬಿಡಿ ಈ ಟೈಮಲ್ಲಿ. ತುಂಬ ಟೈಮ್ ಕನ್ಸ್ಯೂಮಿಂಗು, ಬಟ್ ತುಂಬ ಟೇಸ್ಟಿ ಇರುತ್ತೆ. ನೀವು ಇದನ್ನು ಆರಾಮಾಗಿ 1 ವೀಕ್ ಹೊರಗಡೆ ಇಡ್ಬೋದು. ಫ್ರಿಡ್ಜಲ್ಲಿ 15 ಡೇಸಿಂದ 1 ಮಂತ್ವರೆಗೂ ಇಡ್ಬೋದು. ನೀವು ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ, ಮತ್ತು ಥಿಕ್ನೆಸ್ ಬಂದಿದೆ, ಜೊತೆಗೆ ಎಣ್ಣೆ ಫುಲ್ಲು ಬಿಟ್ಟಿದೆ. ಇವಾಗ ನಾವು ಇದನ್ನು ಯಾವುದಾದ್ರೂ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಬೋದು. ನೀವು ಹೊರಗಡೆನೇ ಇಡೋದಾದರೆ 1 ವೀಕ್ ಆರಾಮ್ಸೆ ಬರುತ್ತೆ. ಇನ್ನೂ ಲಾಂಗ್ ಟೈಮಲ್ಲಿ ಬೇಕು ಒಂದು 1 ಮಂತ್ವರೆಗೂ ಅಂದರೆ ನೀವು ಇದನ್ನು ರೆಫ್ರಿಜರೇಟ್ ಮಾಡ್ಬೋದು. ಟೇಸ್ಟಿಯಾಗಿರೋವಂಥ ಟೊಮೆಟೊ ತೊಕ್ಕು ರೆಡಿ ಇದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಟೊಮೆಟೊ ತೊಕ್ಕು ಮಾಡೋದು ಬೇರೆ ವಿಧಾನ ಏನಾದರೂ ಗೊತ್ತಿತ್ತು ಅಂದರೆ ಅದನ್ನು ನನ್ನ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಹೊಸ ರೆಸಿಪಿ ಕಲಿಯೋಕ್ಕೆ ನನಗೂ ತುಂಬ ಖುಷಿ ಇದೆ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.